ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಶುಕ್ರವಾರ ಇಲ್ಲಿ ರಜಾ ದಿನ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದುಂಟಲ್ಲ ನಾವು ನರ್ಸರಿಗೆ ಬಂದ್ವಿ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡ ಇತ್ತು, ಅದು ನಾವು ನೀರು ಹಾಕದೆ ಒಣಗಿ ಹೋಗಿತ್ತು. ಸೊ ಹೊಸತು ತುಳಸಿ ಗಿಡ ತಗೊಳ್ಳುವ ಅಂತ ನಾವು ಬಂದ್ವಿ. ಅದರ ಜೊತೆಗೆ ನಾವು ಇಲ್ಲಿ ಬೇರೆ ಬೇರೆ ಪ್ಲಾಂಟ್ಸ್ ಕೂಡ ನಾವು ನೋಡಿದ್ವಿ, ಗೊಂಡೆ ಹೂವಿನ ಗಿಡ ಮತ್ತು ಸೇವಂತಿಗೆ ಗಿಡ ಎಲ್ಲ. ಸೊ ಅದನ್ನು ಕೂಡ ನಾವು ಬೈ ಮಾಡುವ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದ್ರೆ ತುಂಬ ನರ್ಸರಿ ಶಾಪ್ಸ್ ಎಲ್ಲ ಉಂಟು. ನಾವು ಯಾವಾಗಲೂ ಒಂದು ಅಂಗಡಿಗೆ ಬರ್ತೇವೆ, ಅಲ್ಲಿಗೆ ನಾವು ಇವತ್ತು ಈ ಸರ್ತಿ ಕೂಡ ಬಂದಿದ್ದೇವೆ. ಇಲ್ಲಿ 2 ಥರದ ತುಳಸಿ ಗಿಡ ಇತ್ತು. ಒಂದು ಕೃಷ್ಣ ತುಳಸಿ ಮತ್ತು ಇನ್ನೊಂದು ಏನೋ ತುಳಸಿದ ಹೆಸರು ಹೇಳಿದ್ರು, ಗೊತ್ತಾಗಲಿಲ್ಲ ಏನು ಅಂತ. ನೋಡಿ ನಾವೇ ಏನೆಲ್ಲ ಬೈ ಮಾಡಿದ್ದೇವೆ ಅಂತ. ಒಂದು ತುಳಸಿ ಗಿಡ, ಒಂದು ಸೇವಂತಿಗೆ ಗಿಡ, 2 ಗೊಂಡೆ ಹೂವಿನ ಗಿಡ. ಸೇವಂತಿಗೆಯಲ್ಲಿ ನಾವು ಕಲರ್ ಕೇಳಿದ್ವಿ, 3 ಕಲರ್ಸ್ ಇತ್ತು. ವೈಟ್ ಕಲರ್, ಪಿಂಕ್ ಕಲರ್, ಆಮೇಲೆ ಯೆಲ್ಲೋ ಕಲರ್. ನನ್ನ ಪಾಪುಗೆ ಪಿಂಕ್ ಕಲರ್ ಬೇಕಿತ್ತಂತೆ. ಇದು ನರ್ಸರಿದು ಒಳಗೆ ಒಂದು ಸಣ್ಣ ಶಾಪ್ ಉಂಟು, ಅದರ ಒಳಗೆ ಈ ಗಿಡಗಳನ್ನೆಲ್ಲ ನಾವು ಮನೆಯೊಳಗೆ ಇಡ್ತೇವಲ್ಲ, ಆ ಗಿಡಗಳೆಲ್ಲ ಈ ಶಾಪಿನ ಒಳಗಡೆ ಅವರು ಇಟ್ಟಿದ್ರು. ಲೈಕ್ ಮನಿ ಪ್ಲಾಂಟ್, ಸ್ನೇಕ್ ಪ್ಲಾಂಟ್, ಅದರ ಹೆಸರು ಸ್ನೇಕ್ ಪ್ಲಾಂಟ್ ಇರಬೇಕು, ಗೊತ್ತಿಲ್ಲ. ಇವಾಗ ನಾವು ಮನೆಗೆ ಬಂದ್ವಿ. ಫೈನಲಿ ಲೂಲು ಎಲ್ಲ ತಿರುಗಿದ ಮೇಲೆ ನಾವು ಮನೆಗೆ ಬಂದ್ವಿ. ನೋಡಿ ಇಷ್ಟೆಲ್ಲ ನಾವು ಗಿಡ ತಂದ್ವಿ. ನನಗೆ ಹೆಲ್ಪ್ ಮಾಡಲಿಕ್ಕಂತೂ ತುಂಬ ಒಳ್ಳೆ ಜನ ಸಿಕ್ಕಿದ್ದಾರೆ. ನನ್ನ ಪಾಪು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಬಂದಿದ್ದಾರೆ ಇವಾಗ ಹೊರಗಡೆ. Tushpane flower, Tushpane? Flower open. Which color is that? Pink color. ಇವಾಗ ಈ ಗಿಡಗಳನ್ನೆಲ್ಲ ನಡ್ಲಿಕ್ಕೆ ಉಂಟಲ್ಲ, ನಾವು ಮಣ್ಣು ಕೂಡ ತಂದ್ವಿ. ಈ ಮಣ್ಣಿದು ಒಂದು ಫುಲ್ ಪ್ಯಾಕೆಟ್ಗೆ ಉಂಟಲ್ಲ 1 BD ಇಲ್ಲಿ, ಅಂದರೆ ಇಂಡಿಯನ್ ರುಪೀಸ್ಗೆ ಹೇಳಬೇಕಾದ್ರೆ 220 ರುಪೀಸ್ಗೆ ಒಂದು ಪ್ಯಾಕೆಟ್ ಮಣ್ಣು ಸಿಗುತ್ತೆ. 2 ಪ್ಲ್ಯಾಂಟ್ಸ್ ಉಂಟಲ್ಲ ನಮ್ಮ ಮನೆಯಲ್ಲಿ ಇತ್ತು. ಒಂದು ನಾವು ಟ್ರೈನಿಂಗ್ ಇತ್ತು ಲಾಸ್ಟ್ ವೀಕ್ ನಮ್ಮ ಆಫೀಸಲ್ಲಿ, ಆ ಟ್ರೈನರ್ ನಮಗೆ ಆ 2 ಪ್ಲ್ಯಾಂಟನ್ನು ಕೊಟ್ಟಿತ್ತು. ಸೊ ಅದನ್ನು ಕೂಡ ನಾನು ನೆಡುವ ಅಂತ ಎಲ್ಲ ನಾನಿವಾಗ ಒಟ್ಟು ಮಾಡಿ ಇಲ್ಲಿ ಸ್ಟೆಪ್ಸ್ ಮೇಲೆ ಇಟ್ಟಿದ್ದೇನೆ. ನಮ್ಮ ಊರಲ್ಲಿ ಆದರೆ ಮಣ್ಣು ಕೆಂಪು ಕಲರ್ ಇರುತ್ತೆ, ಬಟ್ ಇಲ್ಲಿ ನೋಡಿ ಈ ಮಣ್ಣು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್. ಆ ಮಣ್ಣಿದು ಟೆಕ್ಸ್ಚರ್ಗಿಂತ ಉಂಟಲ್ಲ ಇಲ್ಲಿ ಒಂಥರ ಅದು ಮಣ್ಣು ಸಾಫ್ಟ್ ಉಂಟು, ನಾರ್ಮಲ್ ಟೆಕ್ಸ್ಚರ್ ಇಲ್ಲೆಲ್ಲ. ಐ ಥಿಂಕ್ ಸೊ ಇದಕ್ಕೆ ಉಂಟಲ್ಲ ಎಲ್ಲ ಮಿಕ್ಸ್ ಮಾಡ್ತಾರಂತ, ಬೇರೆ ಬೇರೆ ಐಟಮ್ಸ್ ಎಲ್ಲ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ ಮಣ್ಣಿಗೆ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇವಾಗ ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದು ನಮ್ಮದು ಓಲ್ಡ್ ತುಳಸಿ ಪಾಟ್, ಅದರಲ್ಲಿ ಓಲ್ಡ್ ಮಣ್ಣೆಲ್ಲ ಇತ್ತಲ್ಲ, ಅದನ್ನು ಇವಾಗ ನಾವು ಒಂದು ಪ್ಲಾಸ್ಟಿಕ್ಗೆ ನಾನು ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಓಲ್ಡ್ ಮತ್ತು ಹೊಸ ಮಣ್ಣನ್ನು ನಾನು ಇವಾಗ ಮಿಕ್ಸ್ ಮಾಡಿ ನಾನು ಪಾಟಿಗೆ ಹಾಕುವಂತ. ಹೆಲ್ಪ್ ಮಾಡುವವರು ಉಂಟಲ್ಲ, ನನಗೆ ಹೆಲ್ಪ್ ಮಾಡುವುದಕ್ಕಿಂತ ಜಾಸ್ತಿ ನನಗೆ ಡಬಲ್ ಕೆಲಸ ಕೊಡ್ತಾರೆ. ಅವರಿಗೆ ಅಂತೂ ಒಳಗಡೆ ಹೋಗ್ಲಿಕ್ಕಿಲ್ಲ, ಇದೆಲ್ಲ ಅವರಿಗೆ ತುಂಬಾ ಖುಷಿ. ಅವರಿಗೆ ಅಮ್ಮನಿಗೆ ಡಿಸ್ಟರ್ಬ್ ಮಾಡುವುದಂದರೆ ತುಂಬಾ ಖುಷಿ. ಮೊದಲಿಗೆ ನಾನು ಸೇವಂತಿಗೆ ಗಿಡವನ್ನು ನೆಡುವ ಅಂತ ಸೇವಂತಿಗೆ ಗಿಡವನ್ನು ತಗೊಂಡೆ. ನಾನು ಜಸ್ಟ್ ನಾನು ಪಾಟಿಂದ ವಿತ್ ಮಣ್ಣು ಮತ್ತು ಗಿಡ ಒಟ್ಟಿಗೆ ತೆಗೆದುಕೊಂಡು ನಾನು ಈಗ ನೆಡ್ತಾ ಇದ್ದೇನೆ. ಇವಾಗ ಎಂತಂದರೆ ಇಲ್ಲಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಸನ್ಲೈಟ್ ಎಲ್ಲ ಸ್ವಲ್ಪ ಕಡಿಮೆ ಬೀಳುವುದು ಮನೆಯೊಳಗಡೆ, ಹಾಗಾಗಿ ಗೊತ್ತಿಲ್ಲ ಒಳ್ಳೆ ಗಿಡ ಎಂತ ಹೇಳ್ತಾರೆ ಬೆಳೀತದೆ ಇಲ್ವಾ ಅಂತ. ಬಟ್ ನೋಡುವ, ಟ್ರೈ ಮಾಡ್ತೀನಿ. ಈ ಒಂದು ಸೇವಂತಿಗೆ ಗಿಡಕ್ಕೆ ಇಲ್ಲಿ 800 ಫಿಲ್ಸ್ ಕೊಟ್ಟಿದ್ದೇನೆ. 800 ಫಿಲ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 180 ರುಪೀಸ್ ಅಂತ ಹೇಳ್ಬೋದು ಒಂದು ಸೇವಂತಿಗೆ ಗಿಡಕ್ಕೆ. ನಾನಿವಾಗ ಸೇವಂತಿಗೆ ಹೂವಿನ ಗಿಡವನ್ನು ನೆಟ್ಟಾಯಿತು. ಇನ್ನು ಬೇರೆಲ್ಲ ಗಿಡಗಳುಂಟು, ಇದನ್ನು ಕೂಡ ಸಣ್ಣ ಗಿಡಗಳು, ಗೊಂಡೆ ಹೂ ಮತ್ತು 2 ಗಿಡ ಉಂಟು. ಸೊ ಮನೆಯಲ್ಲಿ ಪಾಟಿನ ಕೊರತೆಯಾಗಿದೆ. ನಾನು ಅಂದ್ಕೊಂಡೆ ಮನೆಯಲ್ಲಿ ಪಾಟ್ ಉಂಟಂತ, ಅದಕ್ಕೋಸ್ಕರ ನಾನಿವಾಗ ಕಿಕ್ಕಿಯದೊಂದು ಹಾಲಿನ ಡಬ್ಬ ಇತ್ತು, ಆಮೇಲೆ ಇನ್ನೊಂದು ಓಡಿಸಿದ್ದು ಡಬ್ಬ ಇತ್ತು, ಅದರಲ್ಲಿ ಇನ್ನು ಅದನ್ನೇ ಯೂಸ್ ಮಾಡೋದು ಗಿಡ ನೆಡಲಿಕ್ಕೆ. ಈ ಗಿಡದ್ದು ನನಗೆ ಹೆಸರು ಗೊತ್ತಿಲ್ಲ, ಬಟ್ ಊರಲ್ಲೆಲ್ಲ ಈ ಗಿಡ ರಸ್ತೆ ಬದಿಯಲ್ಲೆಲ್ಲ ಸಿಗುತ್ತೆ. ಇಲ್ಲಿ ಈ ಗಿಡಕ್ಕೂ ಕೂಡ ಹಣ ಕೊಡಬೇಕು, ನಾವು ಹಣ ಕೊಟ್ಟು ತಗೊಳ್ಬೇಕು. ಇದಕ್ಕೆ ಒಂದು 22 ರುಪೀಸಾ ಅಲ್ಲ 25 ರುಪೀಸಾ ಇಂಡಿಯನ್ ರುಪೀಸಲ್ಲಿ ಈ ಗಿಡ ಸಿಗುತ್ತೆ. ಬಟ್ ನನಗೆ ಇದು ಫ್ರೀಯಲ್ಲಿ ಸಿಕ್ಕಿತ್ತು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಲಾಸ್ಟ್ ವೀಕ್ ಒಂದು ಟ್ರೈನಿಂಗ್ ಇತ್ತು, ಆವಾಗ ಟ್ರೈನರ್ ಉಂಟಲ್ಲ ಈ ಗಿಡವನ್ನು ಎಲ್ಲ ಟ್ರೈನೀಸ್ಗೆ ಕೊಟ್ಟಿದ್ದರು.
ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ ನಂದು ಫೇವ್ರೆಟ್ ಗಿಡ ಗೊಂಡೆ ಹೂವಿನ ಗಿಡ. ನಾನು 2 ಗಿಡವನ್ನು ತಗೊಂಡೆ. 100 ಫಿಲ್ಸ್ ಈಚ್. ಇಲ್ಲಿ ಒಂದು ಗಿಡಕ್ಕೆ 100 ಫಿಲ್ಸ್ ಅಂದರೆ 22 ರೂಪೀಸ್ ಅಂತ ಹೇಳ್ಬೋದು ಇಂಡಿಯನ್ ರುಪೀಸಲ್ಲಿ. ಸೊ ನಾನು ಅದಕ್ಕೆ 2 ಗಿಡವನ್ನು ತಗೊಂಡೆ. ಬಟ್ ಏನಂದರೆ ಈ ಗಿಡ ಉಂಟಲ್ಲ ತುಂಬ ತುಂಬ ತಿಂಗಳು ಬರೋದಿಲ್ಲ. ಒಮ್ಮೆ ಹೂ ಬಿಟ್ಟರೆ ಉಂಟಲ್ಲ ಅಲ್ಲಿಗೆ ಆಮೇಲೆ ಇದು ಗಿಡ ಸತ್ತೋಗುತ್ತೆ. ಸೊ ಒಮ್ಮೆ ಹೂ ಬರೋ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಿಡ ಜೀವಂತವಾಗಿರುತ್ತೆ ಅಂತ, ಆಮೇಲೆ ಸತ್ತೋಗ್ತದೆ. ಊರಲ್ಲಿ ಆದರೆ ನೋಡ್ಬೋದು, ಒಂದು ಗಿಡ ಬಂದ ಮೇಲೆ ಗೊಂಡೆ ಹೂವಿನ ಗಿಡ ಬಂದ ಮೇಲೆ ಅದು ಡ್ರೈ ಆದ ತಕ್ಷಣ ಅದರದ್ದು ಹೂವು ಇನ್ನೊಂದು ಗಿಡ ಅಲ್ಲಿ ಚಿಗುರುತ್ತಲ್ಲ. ಬಟ್ ಇಲ್ಲಿ ಹಾಗೆಲ್ಲ, ಒಮ್ಮೆ ಗಿಡ ಬೆಳೆದಾದ ನಂತರ ಅದರಲ್ಲಿ ಹೂ ಬಿಟ್ಟಾದ ನಂತರ ಪುನೊಮ್ಮೆ ಅಲ್ಲಿ ಹೂ ಆಗುದಿಲ್ಲ, ಆ ಗಿಡ ಸತ್ತೇ ಹೋಗುತ್ತೆ. ಫೈನಲಿ ಎಲ್ಲ ಗಿಡಗಳನ್ನು ನೆಟ್ಟಾಯಿತು. ಸೇವಂತಿಗೆ ಗಿಡ, 2 ಗೊಂಡೆ ಹೂವಿನ ಗಿಡ, ಮತ್ತು 2 ಈ ಗಿಡದ ಹೆಸರು ಗೊತ್ತಿಲ್ಲ, ಮತ್ತೊಂದು ನಮ್ಮದು ತುಳಸಿ ಗಿಡ. ಇವೆಲ್ಲವನ್ನು ನೆಟ್ಟಾಯಿತು. ಬಟ್ ಏನಂದರೆ ನೆಡ್ಲಿಕ್ಕೆ ಉಂಟಲ್ಲ, ನಾನು ತುಂಬ ಉತ್ಸಾಹದಲ್ಲಿ ನೆಡ್ತೇನೆ. ಬಟ್ ಇದಕ್ಕೆ ಡೈಲಿ ವಾಟರ್ ಹಾಕಬೇಕಲ್ಲ, ಅದಕ್ಕೇ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಗಿಡಗಳೆಲ್ಲ ಉಂಟಲ್ಲ ಸ್ವಲ್ಪ ದಿವಸದ ನಂತರ ಬಾಡಿ ಹೋಗುತ್ತೆ. ಬಟ್ ನಾನು ಈ ಸರ್ತಿ ಟ್ರೈ ಮಾಡ್ತೀನಿ ಎಲ್ಲ ಗಿಡಗಳೆಲ್ಲ ತುಂಬ ದಿವಸ ಉಂಟಲ್ಲ ಉಳಿಸ್ಲಿಕ್ಕೆ. ಬಟ್ ವಿಂಟರ್ ಇರುವ ಕಾರಣ ಕೂಡ ಉಂಟಲ್ಲ ಈ ಗಿಡಗಳು ಉಳಿತದೆ ಇಲ್ವಾ ಗೊತ್ತಿಲ್ಲ. ನಾನು ಒಳ್ಳೇದು ಮಾಡಿದ್ದನ್ನು ನಾನು ನಮ್ಮ ಕಿಟಕಿಯ ಸೈಡಲ್ಲಿ ನಾನು ಇವಾಗ ಇಟ್ಟಿದ್ದೇನೆ, ಸ್ವಲ್ಪ ಸನ್ಲೈಟ್ ಬರಲಿ ಅಂತ. ನೋಡುವ, ನಿಮಗೆ ಇದರ ಪ್ರೋಗ್ರೆಸ್ಸನ್ನು ನಾನು ಮುಂದೆ ಬರುವ ವ್ಲಾಗಲ್ಲಿ ಯಾವತ್ತಾದರೂ ಒಂದು ದಿವಸ ನಾನು ತೋರಿಸ್ತೇನೆ ಈ ಗಿಡಗಳಲ್ಲಿ ಹೂ ಬಿಡ್ತಾ ಇಲ್ವಾ ಅಂತ. ನಿಮಗೆ ಒಂದು ವೇಳೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನನ್ನ ಪರವಾಗಿ ಈ ವ್ಲಾಗನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.